ಸ್ಪರ್ಧಾ ವಿಜೇತ ಮ್ಯಾಗಜಿನ್ ಜುಲೈ 2026 ಜುಲೈ ಮಂತಲ್ಲಿ ಬಂದಂತಹ ಇಂಪಾರ್ಟೆಂಟ್ ಟಾಪಿಕನ್ನು ಮೊದಲು ಕವರ್ ಮಾಡೋಣ. ಮುಂದೆ ಬರುವಂಥ ಎಕ್ಸಾಮ್ಗಳು ವಿಲೇಜ್ ಅಕೌಂಟೆಂಟು, ಲ್ಯಾಂಡ್ ಸರ್ವೇಯರು, PC ಎಕ್ಸಾಮು, PSI ಎಕ್ಸಾಮು ಎಲ್ಲ ಎಕ್ಸಾಮ್ಗಳಿಗೆ ಇಂಪಾರ್ಟೆಂಟ್ ಇರುವಂಥ ಪಾಯಿಂಟನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಮ್ಯಾಗಜಿನನ್ನು ನೀವು ಯಾವ ರೀತಿ ಸ್ಟಡಿ ಮಾಡಬೇಕಂದ್ರೆ ಇಲ್ಲಿ ನೋಡಿ, ನೇಮಕಾತಿಗಳಿದ್ದಾವೆ. ಇವು ನೇಮಕಾತಿಗಳನ್ನು ಇದ್ರ ಮೇಲೆ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ಎಕ್ಸಾಮಲ್ಲಿ ಅಂದರೆ, ವಿಶ್ವದ ಮೊದಲ ಟ್ರಿಲಿಯನ್ನರ್ ಯಾರು? ಟೆಸ್ಲಾ ಮುಖ್ಯಸ್ಥ ಎಲಾನ್ ಮಸ್ಕ್. ಇದೇನಪ್ಪ ಅಂದ್ರೆ ಇದು ಟೆಸ್ಲಾ, ಎಲಾನ್ ಮಸ್ಕ್ ಅವರ ಕಂಪನಿ ಯಾವುದು? ಟೆಸ್ಲಾ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇದು ಸ್ಪೇಸ್ಗೆ ಸಂಬಂಧಪಟ್ಟಿದೆ. ಇಲ್ಲಿ ನೋಡಿ, ಸುಪ್ರೀಂ ಕೋರ್ಟಿನ ಕಾನೂನು ಸೇವೆಗಳ ಸಮಿತಿಯ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದರೆ? ನ್ಯಾಯಮೂರ್ತಿ BV ನಾಗರತ್ನಂ. ಇದನ್ನು ಡೈರೆಕ್ಟಾಗಿ ಕ್ವಶನ್ಸ್ ಕೇಳೋದು ಕಡಿಮೆ. ಇವರನ್ನು ಯಾರು ಆಯ್ಕೆ ಮಾಡುತ್ತಾರೆ, ಇವರ ಆಯ್ಕೆ ಮಾಡುವ ವಿಧಾನವೇನು, ಈ ರೀತಿ ಕ್ವಶನ್ಸನ್ನು ಕೇಳ್ತಾರೆ. ಅದೇ ರೀತಿ ಇದೆಲ್ಲನೂ ಕೂಡ ಅಪ್ಲೈ ಆಗುತ್ತೆ. ಇವರನ್ನು ಯಾರು ಆಯ್ಕೆ ಮಾಡುತ್ತಾರೆ, ಇವರನ್ನು ಆಯ್ಕೆ ಮಾಡುವಂಥ ವಿಧಾನ ಏನು, ಅದರ ಮೇಲೆ ಕ್ವಶನ್ಸ್ ಕೇಳ್ತಾರೆ. HDFC ಬ್ಯಾಂಕ್ ಅಧ್ಯಕ್ಷರಾಗಿ ಮಾಜಿ ಮುಖ್ಯ ಚುನಾವಣಾ ಆಯುಕ್ತರು ಇವರು ಆಯ್ಕೆಯಾಗಿದ್ದಾರೆ. ಗುಪ್ತಚರ IB ಮುಖ್ಯಸ್ಥರು ಯಾರು? ಮಹೇಶ್ ದೀಕ್ಷಿತ್. ಮತ್ತು ಭಾರತೀಯ ಭೂಸೇನೆ 31ನೇ ಮುಖ್ಯಸ್ಥರಾಗಿ ಜನರಲ್ ಧೀರಜ್ ಶೇಠ್. ಇಷ್ಟು ಇಂಪಾರ್ಟೆಂಟ್. ಫಸ್ಟ್ ಟಾಪಿಕ್ಕು, UPI ಪಾವತಿಯನ್ನು ಸ್ವೀಕರಿಸಿದ 9ನೇ ರಾಷ್ಟ್ರ ಕಾಂಬೋಡಿಯಾ. ಇದು ಇಂಪಾರ್ಟೆಂಟು. UPI ಮೇಲೆ ಈಗ ಆಲ್ರೆಡಿ ಕ್ವಶನ್ಸನ್ನು ಕೇಳಿದ್ದಾರೆ ಎಕ್ಸಾಮಲ್ಲಿ, ಅದಕ್ಕೋಸ್ಕರ ಇದು ಮುಂದೆ ಬರುವಂಥ ಎಕ್ಸಾಮ್ಗೆ ಇಂಪಾರ್ಟೆಂಟು. ಈ ಮ್ಯಾಗಜಿನಲ್ಲಿ ಇರುವಂಥ ಪಾಯಿಂಟ್ಸ್ಗಳನ್ನು ಇಲ್ಲಿ ನೋಡಿ. ಈ ಮ್ಯಾಗಜಿನಲ್ಲಿ ಏನೇನೆಲ್ಲ ಇದೆಯಲ್ಲ, ಇದನ್ನು ನಾನು ಸಪ್ರೇಟಾಗಿ ಇದರಲ್ಲಿ ಏನು ಇಂಪಾರ್ಟೆಂಟ್ ಇದೆಯಲ್ಲ ಅದನ್ನು ಮಾತ್ರ ಸಪ್ರೇಟಾಗಿ PDF ಮಾಡಿದ್ದೀನಿ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಈ ಟಾಪಿಕ್ ಮೇಲೆ UPI ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅದನ್ನು ಕೂಡ ಕ್ವಶನ್ಸನ್ನು ಹಾಕಿದ್ದೀನಿ. ಇಂಪಾರ್ಟೆಂಟು ಸ್ಟೇಟ್ಮೆಂಟ್ ವೈಸು ಹಾಕಿದ್ದೀನಿ, ಸಿಂಗಲ್ ಲೈನಲ್ಲಿ ಕೂಡ ಹಾಕಿದ್ದೀನಿ. ಇದನ್ನು ಸಪ್ರೇಟಾಗಿ ಟೈಪ್ ಮಾಡಿ PDF ಮಾಡಿರೋದು. ನೀವು ಕರೆಂಟ್ ಅಫೇರ್ಸನ್ನು ಈ ರೀತಿ ಸ್ಟಡಿ ಮಾಡಿದಾಗ ಎಕ್ಸಾಮಲ್ಲಿ ಯಾವುದೇ ಕ್ವಶನ್ಸು ಮಿಸ್ ಆಗೋಲ್ಲ. ಯಾವ ರೀತಿ ಅಂದರೆ, UPI ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ನು ಮತ್ತು ಇದ್ರ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಸ್ವಲ್ಪ ನೋಡ್ಕೊಳ್ಳಿ. ಒಂದೊಂದು ಸಾರಿ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿದಂಥ ಕ್ವಶನ್ಸ್ಗಳು ರಿಪೀಟ್ ಆಗ್ತಾವೆ. ಅದಕ್ಕೋಸ್ಕರ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರು ಇಂಪಾರ್ಟೆಂಟು. ಇಲ್ಲಿ ನೋಡಿ, ಸ್ವಲ್ಪ ತೋರಿಸ್ತೀನಿ ಯಾವ ರೀತಿ ಇದೆ ಅಂದರೆ, UPI ಪಾವತಿ ಸ್ವೀಕರಿಸಿದ 9ನೇ ರಾಷ್ಟ್ರ ಕಾಂಬೋಡಿಯಾ. ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡು, UPI ಬಗ್ಗೆ ಬ್ಯಾಕ್ಗ್ರೌಂಡು, UPI 10 ದೇಶಗಳ ಪಟ್ಟಿ, UPI ಕುರಿತು ಮತ್ತು UPI ಮತ್ತು ಭೀಮ್ ಆ್ಯಪ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ನೋಟ್ಸ್ ಯಾವ ರೀತಿ ಇದೆ ಅಂತ. ಇಷ್ಟು ಎಕ್ಸ್ಪ್ಲನೇಷನ್. UPI ಮತ್ತು ರುಪೇ ಕಾರ್ಡ್ ಬಳಸುವ ದೇಶಗಳು ಯಾವುವು, ಇಷ್ಟು ಇಂಪಾರ್ಟೆಂಟು. ಅದು ಬ್ಯಾಕ್ಗ್ರೌಂಡ್ ಆಯಿತು. ಅದ್ರ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ. ಇದು ನೇರ ಪ್ರಶ್ನೆ ಎಷ್ಟಿದೆ? ಟೋಟಲಾಗಿ 5 ನೇರ ಪ್ರಶ್ನೆ, ಡೈರೆಕ್ಟಾಗಿರುವಂಥವು ನೇರ ಪ್ರಶ್ನೆ 5 ಅದು. ಮತ್ತು ಅದ್ರ ಮೇಲೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೂಡ ಹಾಕಿದ್ದೀನಿ, ಎಕ್ಸಾಮ್ ಪಾಯಿಂಟ್. ಮತ್ತು ಇಲ್ಲಿ ಆನ್ಸರ್ ಕೂಡ ಎಕ್ಸ್ಪ್ಲನೇಷನ್ ಮಾಡಿರೋದಿದೆ. ಈ ಆನ್ಸರ್ ಕೂಡ ನೀವು ಓದ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಅದರ ಮೇಲೆ ಕೂಡ ಇದು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೂಡ 5 ಕ್ವಶನ್ಸ್ ಕೂಡ ಹಾಕಿದ್ದೀನಿ. ಈ ರೀತಿ ನೀವು ಇಷ್ಟು 5 ಸಿಂಗಲ್ ಲೈನು, 5 ಸ್ಟೇಟ್ಮೆಂಟ್ ವೈಸು ಇದನ್ನು ಸ್ಟಡಿ ಮಾಡಿದರೆ ಇಷ್ಟು ಕಂಪ್ಲೀಟ್ ಆಗುತ್ತೆ. ಇದು ನನ್ನ ಬಗ್ಗೆ, ನಾನು ಯಾವುದೇ ಕೋಚಿಂಗನ್ನು ತೆಗೆದುಕೊಂಡಿಲ್ಲ, ಸೆಲ್ಫ್ ಸ್ಟಡಿ ಮಾಡಿದ್ದೀನಿ. 2 ವರ್ಷ ಪ್ರಿಪ್ರೇಷನ್ ಮಾಡಿದ್ದೀನಿ. ಇದು ನನ್ನ ಕಮ್ಯುನಿಕೇಷನ್ ಪೇಪರಲ್ಲಿ ಬಂದಂತಹ ಸ್ಕೋರು. FD 82, ವಿಲೇಜ್ ಅಕೌಂಟೆಂಟ್ 87, WRD 80. ಇವಾಗ ವಿಲೇಜ್ ಅಕೌಂಟೆಂಟಾಗಿ ವರ್ಕ್ ಮಾಡ್ತಾ ಇರೋದು. ನಿಮಗೆ ಏನಾದರೂ ನೆಕ್ಸ್ಟ್ ಬರುವಂಥ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಆಗಲಿ, ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಆಗಲಿ, ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ನಾನು ಓದಿದಂಥ ಕಮ್ಯುನಿಕೇಷನ್ ನೋಟ್ಸ್, ಅದನ್ನು ನಾನು ನನ್ನದೇ ನೋಟ್ಸನ್ನು PDF ಮಾಡಿದ್ದೀನಿ. ಮತ್ತು ಪ್ರತಿಯೊಂದು ಟಾಪಿಕ್ ಮೇಲೂ ಕೂಡ 30 MCQs ಹಾಕಿದ್ದೀನಿ. 30 MCQs ಅಂದರೆ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವ ರೀತಿ ಕೇಳಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ, ಅದನ್ನು ಕಂಬೈನ್ ಮಾಡಿಬಿಟ್ಟು ಇಂಪಾರ್ಟೆಂಟ್ ಏನಿದೆ ಎಲ್ಲನೂ ಕವರ್ ಮಾಡಿದ್ದೀನಿ. ಇದ್ರಿಗೆ ಎಕ್ಸಾಮ್ ರಿಲೇಟೆಡ್ ಇಂಪಾರ್ಟೆಂಟು ಕಮ್ಯುನಿಕೇಷನ್ ನೋಟ್ಸು ಮತ್ತು GK ನೋಟ್ಸು. ನಿಮಗೇನಾದರೂ ನೋಟ್ಸ್ಗಳು ಕರೆಂಟ್ ಅಫೇರ್ಸ್ ಜನವರಿಯಿಂದ ಜುಲೈವರೆಗೆ ಮತ್ತು ಏನಾದರೂ ಕಮ್ಯುನಿಕೇಷನ್ ನೋಟ್ಸ್ ಆಗಲಿ, GK ನೋಟ್ಸ್ ಆಗಲಿ, ಏನಾದರೂ
ನೋಟ್ಸ್ಗಳು ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ನನಗಲ್ಲಿ ಒಂದು ಮೆಸೇಜ್ ಮಾಡಿರಿ. ನಿಮಗೆ ಯಾವ ರೀತಿ ಓದಬೇಕು ಅಂತ ಕೂಡ ಗೈಡ್ ಮಾಡ್ತೀನಿ. ನಿಮ್ಗೆ ಏನಾದರೂ ಯಾವ ರೀತಿ ಸ್ಟಡಿ ಮಾಡಬೇಕು, ಕಮ್ಯುನಿಕೇಷನ್ಸ್ ಆಗಲಿ, GK ಆಗಲಿ, ಏನಾದರೂ ಡೌಟ್ಸ್ಗಳಿದ್ರೂ ಕೂಡ ನನಗೆ ಒಂದು ಕೆಳಗಡೆ ಒಂದು ಮೆಸೇಜ್ ಮಾಡಿರಿ. ಟೆಲಿಗ್ರಾಮಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಒಂದು ಮೆಸೇಜ್ ಮಾಡಿರಿ, ನಿಮಗೆ ಕಂಪ್ಲೀಟಾಗಿ ಹೆಲ್ಪ್ ಮಾಡ್ತೀನಿ. ನೋಟ್ಸ್ ಆಗಲಿ ಏನೇ PDF ನೋಟ್ಸ್ಗಳು. UPI ಪಾವತಿಯನ್ನು ಸ್ವೀಕರಿಸಿದ 9ನೇ ರಾಷ್ಟ್ರ ಕಾಂಬೋಡಿಯಾ. ಇಂಪಾರ್ಟೆಂಟು. UPI ಸೇವೆಯನ್ನು ಸ್ವೀಕರಿಸಿದ ದೇಶಗಳು: 9ನೇ ದೇಶ ಕಾಂಬೋಡಿಯಾ, 10ನೇ ದೇಶ ಗ್ರೀಸ್. ಅನುಷ್ಠಾನದ ಪಾಲುದಾರರು: ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇಂಟರ್ನ್ಯಾಷನಲ್ ಪೇಮೆಂಟ್ ಲಿಮಿಟೆಡ್ ಇದು ಫುಲ್ ಫಾರ್ಮು, ಮತ್ತು ಕಾಂಬೋಡಿಯಾದ ಇದು ACLEDA ಬ್ಯಾಂಕ್ LCC. ಸೇವೆಗಳು ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ಇದೆ, ಇದು ನೆನಪಿಟ್ಕೊಳ್ಳಿ. UPI ಸೇವೆಯನ್ನು ಸ್ವೀಕರಿಸಿದ 10 ದೇಶಗಳ ಪಟ್ಟಿ. ಇದನ್ನು 10 ದೇಶಗಳ ನೆನಪಿಟ್ಕೊಳ್ಳಿ. UPI ಪೇಮೆಂಟ್, ನಾವು ಇವಾಗ ಫೋನ್ಪೇ ಮಾಡ್ತೀವಲ್ಲ, UPIಯನ್ನು ನಾವು ಹೊರದೇಶಕ್ಕೆ ಹೋದಾಗ ಈ 10 ದೇಶಗಳಲ್ಲಿ ಮಾತ್ರ ನಾವು ಫೋನ್ಪೇ ಆಗಲಿ ಮಾಡ್ಬೋದು. ಈ 10 ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋದಾಗ ಫೋನ್ಪೇ ವರ್ಕ್ ಆಗಲ್ಲ. ಈ 10 ದೇಶಗಳಲ್ಲಿ ಇವಾಗ ಫೋನ್ಪೇ ಅಂದರೆ UPI ಇವಾಗ ಚಾಲ್ತಿಯಲ್ಲಿದೆ. UPI. ನೆಕ್ಸ್ಟ್, UPI ಮತ್ತು ಭೀಮ್ ಆ್ಯಪ್ ಕುರಿತು ಪ್ರಮುಖ ಮಾಹಿತಿಗಳು. ಇದನ್ನು ಆಲ್ರೆಡಿ ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳಿದ್ದಾರೆ. ಏನಂದರೆ UPI ಫುಲ್ ಫಾರ್ಮ್ ಆಲ್ರೆಡಿ ಎಕ್ಸಾಮಲ್ಲಿ ಕ್ವಶನ್ಸು ಕೇಳಿದ್ದಾರೆ. ಇಂಪಾರ್ಟೆಂಟ್. UPI ಫುಲ್ ಫಾರ್ಮ್ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಇಂಪಾರ್ಟೆಂಟ್. ಇದು NPCL ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಭಿವೃದ್ಧಿಪಡಿಸಿದ ರಿಯಲ್ ಟೈಮ್ ಮೊಬೈಲ್ ಪಾವತಿ ಆ್ಯಪ್ ಇದೆ. UPI ಏನಾಗಿದೆ, ಮೊಬೈಲ್ ಪಾವತಿ ಆ್ಯಪ್ ಆಗಿದೆ. ಇದು ನೆನಪಲ್ಲಿ ಇಂಪಾರ್ಟೆಂಟ್. ಇದೊಂದು ಪಾಯಿಂಟ್ ನೆನಪಿರೋದು, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದನ್ನು ಆಲ್ರೆಡಿ ಕ್ವಶನ್ಸನ್ನು ಕೇಳಿದ್ದಾರೆ. ಇದು P2P ಅಂದರೆ ಪೀರ್ ಟು ಪೀರ್, ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ. ಇದು ನಿಮಗೆ ನೆನಪಿರಲಿ. ಪೀರ್ ಟು ಪೀರ್ ಫೋನ್ಪೇ ಏನಾಗುತ್ತೆ ಅಂದರೆ ಪೀರ್ ಟು ಪೀರ್, ಇದನ್ನು ಕೊಡ್ಬೋದು, ಇಲ್ಲಾಂದ್ರೆ P2P ಕೊಡ್ಬೋದು ಎಕ್ಸಾಮಲ್ಲಿ. ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ವರ್ಗಾವಣೆ ಮಾಡಬಹುದು, ಫೋನ್ಪೇ ಮಾಡ್ತೇವಲ್ಲ ಅದು. ಮತ್ತು P2M ಅಂದರೆ ಪರ್ಸನ್ ಟು ಮರ್ಚೆಂಟ್, ನಾವೇನಾದರೂ ಪರ್ಚೇಸ್ ಮಾಡಿದಾಗ ಫೋನ್ಪೇ ಮಾಡ್ತೇವಲ್ಲ ಅದು ಕೂಡ. ಇಲ್ಲೇನಾದರೂ ಪರ್ಚೇಸ್ ಮಾಡಿದಾಗ ಫೋನ್ಪೇ ಮಾಡ್ತೇವಲ್ಲ ಇದು P2M. ಇದು P2P ಅಂದರೆ ನಾವು ಯಾರಾದರೂ ನಮ್ಮ ಫ್ರೆಂಡ್ಸ್ಗಳಿಗಾಗಲಿ ಏನಾದ್ರು ಹಣವನ್ನು ಶೇರ್ ಮಾಡ್ತೇವಲ್ಲ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ, ಪರ್ಸನ್ ಟು ಮರ್ಚೆಂಟ್. ಇದು ನಿಮಗೆ ನೆನಪಿರಲಿ. UPI ಫೋನ್ಪೇ. ಭೀಮ್ ಆ್ಯಪ್ ಭಾರತ್ ಇಂಟರ್ಫೇಸ್ ಫಾರ್ ಮನಿ, ಇದು ಫುಲ್ ಫಾರ್ಮ್ ನೆನಪಿರಲಿ. ನೆಕ್ಸ್ಟು, ಅಭಿವೃದ್ಧಿಪಡಿಸಿದ ದಿನಾಂಕ. ಅಭಿವೃದ್ಧಿಪಡಿಸಿದವರು ಯಾರು? ಇಂಪಾರ್ಟೆಂಟ್. NPCL ಇಂಪಾರ್ಟೆಂಟು. NPCL ಮೇಲ್ಗಡೆ ಇದೆ, ಒಂದು ಸೆಕೆಂಡು. NPCL ಫುಲ್ ಫಾರ್ಮ್ ಇಂಪಾರ್ಟೆಂಟ್, ಇಲ್ಲಿ ಮೇಲ್ಗಡೆ ಇದೆ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇವರು ಏನು ಮಾಡಿದರೆ ಭೀಮ್ ಆ್ಯಪನ್ನು ಅಭಿವೃದ್ಧಿಪಡಿಸಿದ್ದಾರೆ. ಬ್ಯಾಂಕ್ ಸಂಪರ್ಕ. IMPS ನೆಟ್ವರ್ಕ್ ಮೂಲಕ 170ಕ್ಕೂ ಹೆಚ್ಚು ಸದಸ್ಯ ಬ್ಯಾಂಕ್ಗಳೊಂದಿಗೆ ಕಾರ್ಯನಿರ್ವಹಿಸುತ್ತದೆ. ಪ್ರಮುಖ ಲಕ್ಷಣಗಳು: 24x7 ವರ್ಷವಿಡೀ ಲಭ್ಯವಿರುತ್ತದೆ. ಆಧಾರ್ ಆಧಾರಿತ ದೃಢೀಕೃತ ಬೆಂಬಲವಿರುತ್ತದೆ. 20ಕ್ಕೂ ಹೆಚ್ಚು ಭಾಷೆಯಲ್ಲಿ ಲಭ್ಯವಿದೆ. ಅದು ಭೀಮ್ ಆ್ಯಪ್. ಲಿಮಿಟೆಡ್ ಟ್ರಾನ್ಸಾಕ್ಷನ್ ಕೂಡ ಲಿಮಿಟೆಡ್ ಇದೆ. ಒಂದು ಸೆಕೆಂಡ್. ಇದು ನೆಕ್ಸ್ಟ್, ಒಂದು ಬಾರಿ ವಹಿವಾಟ ಮಿತಿ ಎಷ್ಟಿದೆ? ಒಂದು ಸರಿ ಟ್ರಾನ್ಸಾಕ್ಷನ್ ಎಷ್ಟಿದೆ? 40,000. ಒಂದು ದಿನದ ವಹಿವಾಟು ಡೈಲಿ ಲಿಮಿಟ್ ಎಷ್ಟಿದೆ? 1 lakh ಇದೆ. ಇದು ನಿಮಗೆ ನೆನಪಲ್ಲಿ ಇಂಪಾರ್ಟೆಂಟು. ನೆಕ್ಸ್ಟ್, ಭೀಮ್ ಮತ್ತು ರೂಪೇ ಆ್ಯಪ್. ಭೀಮ್ ಮತ್ತು ರೂಪೇ ಕಾರ್ಡ್ ಬಳಸುವ ಇತರ ದೇಶಗಳು. ಭೀಮ್ ಆ್ಯಪ್ ಅಳವಡಿಸಿಕೊಂಡಿರುವ ಜಾಗತಿಕ ದೇಶಗಳು: ಮೊದಲ ದೇಶ ಭೂತಾನ್. ಇತರ ದೇಶಗಳು ಸ್ವಲ್ಪ ನೋಡ್ಕೊಳ್ಳಿ, ಇಂಪಾರ್ಟೆಂಟು. ರೂಪೇ ಆ್ಯಪ್, ರೂಪೇ ಅಳವಡಿಸಿಕೊಂಡಂಥ ದೇಶ ಇದು ಸ್ವಲ್ಪ ನೋಡ್ಕೊಳ್ಳಿ, ಇಂಪಾರ್ಟೆಂಟು. ನೆಕ್ಸ್ಟ್, ಅದರ ಮೇಲೆ ಇಂಪಾರ್ಟೆಂಟು ಕ್ವಶನ್ಸ್ಗಳು. ಇಷ್ಟು ನೀವು ಮೇಲ್ಗಡೆ ಬ್ಯಾಕ್ಗ್ರೌಂಡು ಮತ್ತು ಈ ರೀತಿ ಕ್ವಶನ್ಸನ್ನು ನೋಡಿದಾಗ ಎಕ್ಸಾಮಲ್ಲಿ ಯಾವುದೇ ರೀತಿ ಕ್ವಶನ್ಸ್ಗಳು ಮಿಸ್ ಆಗಲ್ಲ. ಭಾಗ 1 ಸರಳ ಪ್ರಶ್ನೆಗಳು. ಭಾರತದ UPI ಸೇವೆಯನ್ನು ಸ್ವೀಕರಿಸಿದ 9ನೇ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಆ ರಾಷ್ಟ್ರ ಕಾಂಬೋಡಿಯಾ. ಆನ್ಸರು C. ಅದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೂಡ ಕೆಳಗಡೆ ಹಾಕಿರುತ್ತೇನೆ, ಅದನ್ನು ಕೂಡ ನೀವು ಓದ್ಕೊಳ್ಳಿ. 2ನೇ ಕ್ವಶನ್ನು. ಪ್ರಶ್ನೆ 2, ಭೀಮ್ ಆ್ಯಪನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದ ದಿನಾಂಕ ಯಾವುದು ಅಂತ ಕೇಳಿದರೆ ಆನ್ಸರ್ B. 2016 ಡಿಸೆಂಬರ್ 30ರಂದು. ಸ್ವಲ್ಪ
ಆನ್ಸರ್ ಇದನ್ನು ಕೂಡ ಓದ್ಕೊಳ್ಳಿ. ಭಾರತದಲ್ಲಿ ಆ್ಯಪನ್ನು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದು ಫುಲ್ ಫಾರ್ಮು ಅಭಿವೃದ್ಧಿಪಡಿಸಿದರು. ಇಷ್ಟು ನಿಮಗೆ ನೆನಪಿರಲಿ. 3ನೇ ಪ್ರಶ್ನೆ, ಭೀಮ್ ಆ್ಯಪ್ ಮೂಲಕ ಮಾಡುವ ಪಾವತಿ ನಿಗದಿಪಡಿಸಲಾದ ಒಂದು ಬಾರಿ ಗರಿಷ್ಠ ಎಷ್ಟು ಮಿತಿಯನ್ನು ಮಾಡ್ಬೋದು? ಒಂದು ಬಾರಿ ಮಾಡಿದರೆ ಎಷ್ಟು? 40,000 ಮಾಡ್ಬೋದು. ಒಂದು ಡೈಲಿ ಲಿಮಿಟ್ ಎಷ್ಟಿದೆ? 1,00,000 ಇದೆ. ಇಂಪಾರ್ಟೆಂಟ್. ನೆಕ್ಸ್ಟ್, ಭೀಮ್ ಆ್ಯಪನ್ನು ಅಳವಡಿಸಿಕೊಂಡ ಜಗತ್ತಿನ ಮೊದಲ ವಿದೇಶಿ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಭೂತಾನ್ ರಾಷ್ಟ್ರ. ನೆಕ್ಸ್ಟ್, ಕಾಂಬೋಡಿಯಾದಲ್ಲಿ UPI ಸೇವೆ ಅನುಷ್ಠಾನಗೊಳಿಸಲು NPCLನ ಅಂತಾರಾಷ್ಟ್ರೀಯ ಸೇವೆಯಾದ NIPL ಯಾವ ಬ್ಯಾಂಕ್ನೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ ಅಂತ ಕೇಳಿದರೆ ಆನ್ಸರ್ ಎ ACLEDA ಬ್ಯಾಂಕ್ PLC. ಮೇಲ್ಗಡೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್, ಅದೇ ಟಾಪಿಕ್ ಮೇಲೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸು. UPI ಮತ್ತು ಭೀಮ್ ಆ್ಯಪ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. UPI ವ್ಯವಸ್ಥೆಯು ವ್ಯಕ್ತಿಯಿಂದ ವ್ಯಕ್ತಿಗೆ P2P ನೋಡಿ ಮತ್ತು ವ್ಯಕ್ತಿಯಿಂದ ವ್ಯಾಪಾರಿಗೆ P2M ವಹಿವಾಟು ನಡೆಸಲು ಅನುಮತಿಸುತ್ತದೆ. ಇದು ಕರೆಕ್ಟಾಗಿದೆ. ಭೀಮ್ ಆ್ಯಪ್ ಪ್ರಸ್ತುತ 10ಕ್ಕಿಂತ ಕಡಿಮೆ ಭಾಷೆಗಳಲ್ಲಿ ಮಾತ್ರ ಲಭ್ಯವಿದೆ. ಭೀಮ್ ಆ್ಯಪ್ IMPS ಮೂಲಸೌಕರ್ಯವನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸುತ್ತದೆ. ಇಷ್ಟು ಇಂಪಾರ್ಟೆಂಟ್ ಇದೆ. ಇಲ್ಲಿ ನೋಡಿ ಆನ್ಸರ್ 1 ಮತ್ತು 3 ಮಾತ್ರ. 1ನೇದು ಕರೆಕ್ಟ್ ಇದೆ ಮತ್ತು 3ನೇದು ಕರೆಕ್ಟ್ ಇದೆ. 2ನೇದು ತಪ್ಪಿದೆ. ಅದರ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೇಳಿ. 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ನಾನು ಈಗ ಆಲ್ರೆಡಿ ಮೇಲ್ಗಡೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲೇನಂತಂದರೆ ಭೀಮ್ ಆ್ಯಪ್ ಪ್ರಸ್ತುತ 10ಕ್ಕಿಂತ ಕಡಿಮೆ ಭಾಷೆಗಳಲ್ಲಿ ಮಾತ್ರ ಲಭ್ಯ ಇದೆ ಅಂತ ಹೇಳಿಲ್ಲ. ಇದು 20ಕ್ಕಿಂತ ಜಾಸ್ತಿ ಎಲ್ಲ ಭಾಷೆಯಲ್ಲಿ ಲಭ್ಯ ಇದೆ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಕೇಳಿದರೆ ಈ ರೀತಿ ಕ್ವಶನ್ಸನ್ನು ಕೇಳ್ತಾವ್ರೆ. ಅದಕ್ಕೆ UPI ಸ್ವೀಕರಿಸಿದ ರಾಷ್ಟ್ರಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಗ್ರೀಸ್ UPI ಪಾವತಿಯನ್ನು ಸ್ವೀಕರಿಸಿದ 10ನೇ ರಾಷ್ಟ್ರವಾಗಿದೆ. ಇದು ಕರೆಕ್ಟಾಗಿದೆ. ಶ್ರೀಲಂಕಾ ಮತ್ತು ಫ್ರಾನ್ಸ್ ದೇಶಗಳಲ್ಲಿ UPI ಪಾವತಿ ಲಭ್ಯವಿಲ್ಲ ಅಂತ ಕೇಳಿದರೆ ಇಲ್ಲೂ ಕೂಡ ಲಭ್ಯವಿದೆ. ಅದಕ್ಕೋಸ್ಕರ ಆನ್ಸರು 1 ಮಾತ್ರ ಕರೆಕ್ಟಾಗಿದೆ. 1 ಮಾತ್ರ ಕರೆಕ್ಟಾದಂಥ ಆನ್ಸರು. ಈ ರೀತಿ ಇಂಪಾರ್ಟೆಂಟ್. ನೆಕ್ಸ್ಟು 9ನೇ ಕ್ವಶನ್ಸ್. ಈ ರೀತಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಸ್ಟಡಿ ಮಾಡಿದಾಗ ಎಕ್ಸಾಮಲ್ಲಿ ನಿಮಗೆ ಯಾವುದೇ ಕ್ವಶನ್ಸ್ಗಳು ಕನ್ಫ್ಯೂಸ್ ಆಗೋಲ್ಲ. ಈ ರೀತಿ ಮೇಲ್ಗಡೆ ಎಕ್ಸ್ಪ್ಲನೇಷನ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರನ್ನು ನೀವು ಸ್ಟಡಿ ಮಾಡ್ತಾ ಹೋಗಬೇಕು. 2ನೇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು, ಗುಪ್ತಚರ ಇಲಾಖೆ IB ಮುಖ್ಯಸ್ಥರಾಗಿ ಮಹೇಶ್ ದೀಕ್ಷಿತ್ ಅವರು ನೇಮಕವಾಗಿದ್ದಾರೆ. ಇದು ಇಂಪಾರ್ಟೆಂಟ್. ಇವ್ರ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಎಕ್ಸಾಮ್ ರಿಲೇಟೆಡ್ ಏನಿದೆ ಅದನ್ನು ಮಾತ್ರ ಸ್ಟಡಿ ಮಾಡ್ತಾ ಹೋಗೋಣ. ಗುಪ್ತಚರ ಇಲಾಖೆ ನೂತನ IB ಮುಖ್ಯಸ್ಥರು ಯಾರು? ಹಿರಿಯ IPS ಮಹೇಶ್ ದೀಕ್ಷಿತ್. ಇವರ ಅಧಿಕಾರಾವಧಿ ಎಷ್ಟು ಅಂತ ಕೇಳ್ತಾರೆ? 2 ವರ್ಷದವರೆಗೆ ಇವರ ಅಧಿಕಾರಾವಧಿ ಇರುತ್ತದೆ. ಇವರ ಹಿನ್ನೆಲೆ ಏನಪ್ಪ ಅಂದರೆ ಜಮ್ಮು ಕಾಶ್ಮೀರದಲ್ಲಿ 370 ವಿಧಿ ರದ್ದತಿ ನಂತರ ಭದ್ರತಾ ಕಾರ್ಯಾಚರಣೆ ಮೇಲ್ವಿಚಾರಣೆಯನ್ನು ನಡೆಸಿದರು. ಇಷ್ಟು ಇಂಪಾರ್ಟೆಂಟು. ಇನ್ನೊಂದು ಕೆಳಗಡೆ ನೋಡ್ಕೊಳ್ಳಿ. ಭಾರತದ ಆಂತರಿಕ ಗುಪ್ತಚರ ಇಲಾಖೆ ಇಂಟೆಲಿಜೆನ್ಸ್, ಇದರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಬೇಕು. ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳ್ತವ್ರೆ. ಕಾರ್ಯನಿರ್ವಹಣೆ ಇದು ಯಾರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂದರೆ ಗೃಹ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ. ಯಾವುದು? IB ಇಂಟೆಲಿಜೆನ್ಸ್ ಬ್ಯೂರೋ. ಇದು ಸ್ಥಾಪನೆಯಾಗಿದ್ದು ಯಾವಾಗ? ವರ್ಷ ನೆನಪಿಟ್ಟುಕೊಳ್ಳಿ. ಇದರ ಕೇಂದ್ರ ಕಚೇರಿಯಲ್ಲಿದೆ, ನವದೆಹಲಿಯಲ್ಲಿದೆ. ವಿಶೇಷತೆ ಏನಪ್ಪ ಅಂತಂದರೆ ಇದು ವಿಶ್ವದ ಅತ್ಯಂತ ಹಳೆಯ ಗುಪ್ತಚರ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊದಲ ಮುಖ್ಯಸ್ಥರು ಯಾರು? ಸಂಜೀವ್ ಪಿಳ್ಳೈ ಅವರು. ಇಂಪಾರ್ಟೆಂಟು. IB ಅರ್ಹತೆ ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ ಅವರ ಅಧ್ಯಕ್ಷರ ಆಗಬೇಕಂದ್ರೆ ಅದಕ್ಕೆ ಏನು ಅರ್ಹತೆ ಪಡೆದಿರಬೇಕಂದ್ರೆ ಅವರು ಭಾರತೀಯ ಅಂದರೆ IPS ಆಫೀಸರ್ ಆಗಿರಬೇಕು. ಅಷ್ಟು ನಿಮಗೆ ನೆನಪಿರಲಿಕ್ಕೆ ಇಂಪಾರ್ಟೆಂಟು. ನೆಕ್ಸ್ಟ್, ಭಾರತದ ವಿದೇಶಿ ಗುಪ್ತಚರ ಸಂಸ್ಥೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. RA ಇದ್ರ ಫುಲ್ ಫಾರ್ಮು ಈಗ ಆಲ್ರೆಡಿ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದವ್ರೆ. ಫುಲ್ ಫಾರ್ಮು ನೆನಪಿಟ್ಕೊಳ್ಳಿ. RA ಫುಲ್ ಫಾರ್ಮೇನು? ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್. ಇದು ನಿಮಗೆ ನೆನಪಿರಲಿ. ಸ್ಥಾಪನೆ ಆದಂಥ ವರ್ಷ, ಕಾರ್ಯನಿರ್ವಹಿಸುವವರು, ಇದು ಯಾರ ಅಡಿಯಲ್ಲಿ ಕಾರ್ಯಾಚರಣೆ ನಡೆಯುತ್ತದೆ ಅಂತ ಕೇಳ್ತಾರೆ. RA ಯಾರ ಅಡಿ? ಕ್ಯಾಬಿನೆಟ್ ಸೆಕ್ರೆಟರಿ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಪ್ರಧಾನಮಂತ್ರಿಗಳ ನೇರ ಮೇಲ್ವಿಚಾರಣೆ ಒಳಪಡುತ್ತದೆ. ಇಂಪಾರ್ಟೆಂಟು. RA ಮುಖ್ಯಸ್ಥರನ್ನು ಕಾರ್ಯದರ್ಶಿ, ಸೆಕ್ರೆಟರಿ ಎಂದು ಕರೆಯಲಾಗುತ್ತದೆ. ಇದು ನೇರವಾಗಿ ಪ್ರಧಾನಿಯವರಿಗೆ ವರದಿ ಸಲ್ಲಿಸುತ್ತಾರೆ. ಮೊದಲ ಕಾರ್ಯದರ್ಶಿ ಯಾರು ಅಂತ ಕೇಳಿದರೆ RN ಕಾಹೋ. ಇಂಪಾರ್ಟೆಂಟ್. ಪ್ರಸ್ತುತ ಯಾರಿದ್ದಾರೆ ಅಂತ ಕೇಳಿದರೆ RA ಕಾರ್ಯದರ್ಶಿ
ಪರಾಗ್ ಜೈನ್. ಇಷ್ಟು ನಿಮಗೆ ನೆನಪಿರಲಿ, ರಾ ಬಗ್ಗೆ ಮತ್ತು ಐಬಿ ಬಗ್ಗೆ ಇಷ್ಟು ಇಂಪಾರ್ಟೆಂಟು. ರಾಷ್ಟ್ರೀಯ ಭದ್ರತಾ ಮಂಡಳಿ, ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್, NSC ಅಂತೇಳಿ ಅದ್ರ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟು. ಇದೆಲ್ಲ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡುವಾಗ ಈ ರೀತಿ ನಾವು ಎಲ್ಲ ಆ್ಯಂಗಲಲ್ಲಿ ಕೂಡ ಸ್ಟಡಿ ಮಾಡಬೇಕು. ಉದ್ದೇಶ: ರಾಷ್ಟ್ರೀಯ ಭದ್ರತೆ ಮತ್ತು ವಿದೇಶಾಂಗ ನೀತಿ ವಿಷಯಗಳಲ್ಲಿ ಭಾರತದ ಪ್ರಧಾನಿಗೆ ಸಲಹೆ ನೀಡುವುದು. ಸ್ಥಾಪನೆಯಾದಂಥ ವರ್ಷ ನೆನಪಿಟ್ಕೊಳ್ಳಿ, ಯಾವಾಗ ಯಾರ ಅವಧಿಯಲ್ಲಿ ಸ್ಥಾಪನೆ ಆಯಿತು. ಸಂಸ್ಥೆಯ ಮುಖ್ಯಸ್ಥರು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುತ್ತಾರೆ. ಮೊದಲು ಯಾರಾಗಿದ್ದರಪ್ಪ ಅಂತ ಕೇಳಿದ್ರೆ NSC ಬ್ರಿಜೇಶ್ ಮಿಶ್ರಾ ಅವರು. ಪ್ರಸ್ತುತ 5ನೇ NSC ಯಾರಿದ್ದಾರೆ ಅಂತ ಕೇಳಿದರೆ ಅಜಿತ್ ದೋವಲ್. ಇದು ಇಂಪಾರ್ಟೆಂಟು. ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಮೊದಲು ಅಧ್ಯಕ್ಷರು ಯಾರು, ಇವಾಗ ಯಾರಿದ್ದಾರಂತೆ. ಸ್ಥಾನಮಾನ, ರ್ಯಾಂಕ್: ಭದ್ರತಾ ಸಲಹೆಗಾರರಿಗೆ ಕ್ಯಾಬಿನೆಟ್ ದರ್ಜೆಯ ಶ್ರೇಣಿ ನೀಡಲಾಗಿದ್ದು, ಭಾರತೀಯ ಆದ್ಯತಾ ಕ್ರಮದಲ್ಲಿ ಆರ್ಡರ್ ಆಫ್ ಪ್ರೆಸಿಡೆನ್ಸಿ 7ನೇ ಸ್ಥಾನದಲ್ಲಿದೆ. ಆರ್ಡರ್ ಆಫ್ ಪ್ರೆಸಿಡೆನ್ಸಿಯಲ್ಲಿ ಇದು ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳ್ತಾರೆ, 7ನೇ ಸ್ಥಾನದಲ್ಲಿದೆ. ಹೆಚ್ಚುವರಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ರಾಜೇಂದ್ರ ಖನ್ನಾ. ಎಷ್ಟು ಇಂಪಾರ್ಟೆಂಟ್. ಅದ್ರ ಮೇಲೆ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದರೆ, ಇದು ಸರಳ ಪ್ರಶ್ನೆ 5 ಇರ್ತಾವೆ. ಈ ರೀತಿಯಾಗಿ ಡೈರೆಕ್ಟಾಗಿ ಕ್ವಶನ್ಸ್ಗಳು 5 ಇರ್ತಾವೆ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳು 5 ಇರ್ತಾವೆ. ಭಾರತದ ಆಂತರಿಕ ಗುಪ್ತಚರ ಇಲಾಖೆ ಇವಾಗ ಪ್ರೆಸೆಂಟ್ ಯಾರಿದ್ದಾರೆ, ನೂತನವಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಮಹೇಶ್ ದೀಕ್ಷಿತ್. ಆನ್ಸರ್ ಬಿ. ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿರ್ತೀನಿ, ಇದನ್ನು ಓದ್ಕೊಳ್ಳಿ, ಇಂಪಾರ್ಟೆಂಟು. ನೆಕ್ಸ್ಟು 2ನೇ ಕ್ವಶನ್ನು, ಇದು ಇಂಪಾರ್ಟೆಂಟ್. ಈ ರೀತಿ ಕ್ವಶನ್ಸ್ ಕೂಡ ಕೇಳ್ತಾರೆ. ಭಾರತ ವಿದೇಶಿ ಗುಪ್ತಚರ ಸಂಸ್ಥೆಯಾದ ರ ಯಾವ ಸಚಿವಾಲಯ, ಯಾವ ಕಚೇರಿಯ ನೇರ ಮೇಲ್ವಿಚಾರಣೆಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತ ಕೇಳ್ತಾರೆ. ಇಲ್ಲಿ ಸಂಪುಟ ಸಚಿವಾಲಯ, ಕ್ಯಾಬಿನೆಟ್ ಸೆಕ್ರೆಟರಿ. ಇದು ಸ್ವಲ್ಪ ಓದ್ಕೊಳ್ಳಿ, ಇಂಪಾರ್ಟೆಂಟು. 3ನೇ ಕ್ವಶನ್, ರಾಷ್ಟ್ರೀಯ ಭದ್ರತಾ ಮಂಡಳಿಯನ್ನು 1998ರಲ್ಲಿ ಸ್ಥಾಪಿಸಿದ ಭಾರತದ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದರೆ, ಈಗ ಆಲ್ರೆಡಿ ನಾನು ಮೇಲ್ಗಡೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಟಲ್ ಬಿಹಾರಿ ವಾಜಪೇಯಿ ಅವರು. ಸ್ವಲ್ಪ ಇಂಪಾರ್ಟೆಂಟ್. ಈ ರೀತಿಯಾಗಿ ಸಿಂಗಲ್ ಡೈರೆಕ್ಟಾಗಿ ಭಾರತದ ಪ್ರಸ್ತುತ 5ನೇ ರಾಷ್ಟ್ರೀಯ ಭದ್ರತಾ NSC ಯಾರಿದ್ದಾರೆ ಅಂತ ಕೇಳಿದರೆ ಅಜಿತ್ ದೋವಲ್. 4. ಇದು 5ನೇ ಕ್ವಶನು, ಡೈರೆಕ್ಟ್ ಆದಂಥ ಕ್ವಶನ್. ನೆಕ್ಸ್ಟ್ ಇದೇ ಟಾಪಿಕ್ ಮೇಲೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಕೇಳಿದರೆ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ ಅಂತ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೂಡ 5 ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೂಡ ಹಾಕಿರ್ತೀನಿ. ಇಷ್ಟು ಇಂಪಾರ್ಟೆಂಟು. ಈ ರೀತಿಯಾಗಿ ಸ್ಟಡಿ ಮಾಡಿದಾಗ ಎಕ್ಸಾಮಲ್ಲಿ ಯಾವುದೇ ರೀತಿ ಕರೆಂಟ್ ಅಫೇರ್ಸ್ ಕ್ವಶನ್ಸ್ಗಳು ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಈ ರೀತಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳು. ಇಷ್ಟು ವಿಶ್ವ ಪರಿಸರ ದಿನ, ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ, June 5th. ಸ್ವಲ್ಪ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನು. ವಿಶ್ವ ಪರಿಸರ ದಿನ